ಖರ್ಗೆ ಅವರ ಸೂಚನೆಯ ಮೇರೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದು ಶಾಸಕರು ಸಚಿವರುಗಳ ಜೊತೆಗೆ 1-to-1 ಸಭೆ ಮಾಡಿದ್ರು ಅನ್ನುವ ವಿಷಯ ಸಿದ್ದರಾಮಯ್ಯನವರು ಮತ್ತು ಅವರ ಬೆಂಬಲಿಗರಿಗೆ ಸಿಟ್ಟು ತರಿಸಿದೆ. ಕಾಂಗ್ರೆಸ್ನೊಳಗೆ ನಡೀತಾ ಇರುವಂತಹ ಚರ್ಚೆ ಇದು. ಅವರಿಗೆ ಸಿಟ್ಟು ಬಂದದ್ದೇ ಖರ್ಗೆ ಅವರು ಈ 1-to-1 ಸಭೆಗಳನ್ನು ಮಾಡಿಸ್ತಾ ಇದ್ದಾರೆ. ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ಅನೇಕ ವಿಷಯಗಳಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯನವರ ಅಭಿಪ್ರಾಯಕ್ಕೆ ತದ್ವಿರುದ್ಧವಾಗಿ ವರ್ತಿಸ್ತಾ ಇದೆ. ಇತ್ತೀಚಿನ ಬೆಳವಣಿಗೆಗಳ ಪ್ರಕಾರ ನಿಗಮ ಮಂಡಳಿಗಳ ನೇಮಕಾತಿ, MLC ನೇಮಕ, ಜಾತಿ ಗಣತಿಯನ್ನು ಇನ್ನೊಮ್ಮೆ ಮಾಡೋದಕ್ಕೆ ಹೇಳಿದ್ದು, ಈ ಎಲ್ಲ ಬೆಳವಣಿಗೆಗಳಲ್ಲಿ ಸಿದ್ದರಾಮಯ್ಯನವರ ನಿರ್ಧಾರಗಳ ವಿಟೋ ಆಗಿದ್ದಾವೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲಿ 1-to-1 ಸಭೆ ನಡೆಯಿತು. ನಿಗಮ ಮಂಡಳಿಗಳ ನೇಮಕಾತಿಯ ವಿಷಯದಲ್ಲಿ ಗೃಹ ಸಚಿವರ ನೇತೃತ್ವದಲ್ಲಿ ಒಂದು ಕಮಿಟಿ ರಚನೆ ಮಾಡಿ ಆ ಕಮಿಟಿ ತನ್ನ ಲಿಸ್ಟ್ ಅನ್ನು ಕೊಟ್ಟಿದ್ದರೂ ಕೂಡ ಶಾಸಕರ ಅಭಿಪ್ರಾಯಗಳನ್ನು ಕೇಳಲಾಯಿತು. ಜಾತಿ ಗಣತಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಬೆಂಬಲಕ್ಕೆ AICC ನಿಂತುಕೊಳ್ಳಲಿಲ್ಲ. ಕಾಂತರಾಜು ಆಯೋಗದ ವರದಿ ಸಿದ್ಧವಾಗಿದ್ದರೂ ಇನ್ನೊಂದು ಸಲ ಜಾತಿ ಗಣತಿ ಮಾಡಿಸಿ ಅಂತ ಹೇಳ್ತು. SC/ST ನೌಕರರ ವಿಚಾರದಲ್ಲಿ CMಗೆ ಮಲ್ಲಿಕಾರ್ಜುನ ಖರ್ಗೆ ಪತ್ರ ಬರೆದ್ರು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ದೆಹಲಿಯಲ್ಲಿರುವಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರೊಂದು ಪ್ರತ್ಯೇಕವಾದ ಸಭೆ ನಡೆಸಿದ್ರು. ಈ ಎಲ್ಲ ವಿಷಯ ಆಗಿರುವ ಒಡಕುಗಳು, ಅಸಮಾಧಾನಗಳು, ಭಿನ್ನಾಭಿಪ್ರಾಯಗಳನ್ನು ತೋರಿಸ್ತಾ ಇದ್ದಾವೆ. ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ಹಾಗೂ ನನ್ನ ಕೊಲೀಗ್ ಪ್ರಶಾಂತನಾಥ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಗುಸುಗುಸು ಚರ್ಚೆ ಇತ್ತು. ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಆಯ ಅನ್ನುವಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಹೌ ಸೀರಿಯಸ್ ಇಸ್ ಇಟ್? ಒಂದು ದೂರದ ಪಾಸಿಬಿಲಿಟಿ ಆಗಿ ನೋಡಲಾಗ್ತಾ ಇತ್ತು ಇದನ್ನು. ಖಂಡಿತ ಹೌದು. ಯಾಕೆಂದರೆ ಖರ್ಗೆ ಅವರ ಮನಸ್ಥಿತಿ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅನ್ನುವಂಥದ್ದು ಇದೆ ಅನ್ನುವಂಥದ್ದನ್ನು ಹಲವು ನಾಯಕರು ವ್ಯಕ್ತಪಡಿಸಿದ್ದಾರೆ. ಖರ್ಗೆ ಅವರನ್ನು ಭೇಟಿಯಾದಂಥ ರಾಜ್ಯ ನಾಯಕರ ಬಳಿಯೂ ಕೂಡ ಈ ಈ ಅಭಿಲಾಷೆಯನ್ನು ಅಥವಾ ಈ ಥರದ ಒಂದು ಅಭಿಪ್ರಾಯವನ್ನು ಕೂಡ ಖರ್ಗೆ ಅವರು ಹೇಳ್ಕೊಂಡಿರೋದ್ರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನನಗೆ ಇಷ್ಟು ಸುದೀರ್ಘವಾಗಿ ಪಾರ್ಟಿಗೆ ಲಾಯಲ್ ಆಗಿ ಕೆಲಸ ಮಾಡಿದ್ದೀನಿ, ನನಗೆ ಅನ್ಯಾಯ ಆಗಿದೆ ರಾಜ್ಯದ ವಿಚಾರದಲ್ಲಿ ಅನ್ನುವಂಥದ್ದನ್ನು ಸಾಕಷ್ಟು ನಾಯಕರ ಬಳಿ ಕೂಡ ಹೇಳ್ಕೊಂಡಿದ್ದಾರೆ. ಈಗ ಅದರ ಮುಂದುವರಿದ ಭಾಗವಾಗಿ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆಯ ಕಿತ್ತಾಟ ಜೋರಾಗಿದೆ. 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತೇಳಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಇನ್ನೊಂದು ಕಡೆ DK ಶಿವಕುಮಾರ್ ಹೈಕಮಾಂಡ್ನ ಮೂಲಕ ಅಧಿಕಾರ ಪಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಅಲ್ಟಿಮೇಟ್ಲಿ ಇದೊಂದು ತೀವ್ರ ಸ್ವರೂಪಕ್ಕೆ ಹೋಗಿ
ಆಗ ಒಂದು ಸೊಲ್ಯೂಷನ್ ಅಂತ ಬಂದಾಗ ಇವರಿಬ್ಬರ ಅಲ್ಲದೆ ಇದ್ದಾಗ ಮೂರನೇವ್ರು ಯಾರು ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಎದ್ದೇ ಹೇಳುತ್ತೆ. ಅಂಥ ಸಂದರ್ಭದಲ್ಲಿ ರಾಜ್ಯದ ವಿಚಾರಕ್ಕೆ ಬಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ರೀತಿ ಹೈಕಮಾಂಡ್ ಮಟ್ಟದಲ್ಲೂ ಸುಪ್ರೀಂ ಇದ್ದಾರೆ, ಪಾರ್ಟಿಗೂ ಲಾಯಲ್ ಆಗಿರ್ತಕ್ಕಂಥವ್ರು, ಮತ್ತು ಇವರಿಬ್ಬರ ನಡುವೆ ಮತ್ತೊಬ್ಬರು ಯಾರನ್ನೇ ಮಾಡಿದ್ರು ಕೂಡ ಈ ಕಿತ್ತಾಟಗಳು ಮುಂದುವರಿಯುತ್ತೆ ಅನ್ನುವಂಥದ್ದು ಹೈಕಮಾಂಡ್ಗೂ ಕೂಡ ಗೊತ್ತಿದೆ, ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಗೊತ್ತಿದೆ. ಸೊ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ತಂದು CM ಮಾಡಿದರೆ ಆಗ ಅವರು ಸೀನಿಯರ್ ಅನ್ನುವ ಕಾರಣಕ್ಕಾಗಿ, ಜೊತೆಗೆ ಪಾರ್ಟಿಗೆ ಇಷ್ಟು ವರ್ಷ ಕೆಲಸ ಮಾಡಿದ್ರು, ಅವರು ಇರಲಿ ಅನ್ನುವಂಥ ಅಭಿಪ್ರಾಯಗಳು ಬರಬಹುದು ಅನ್ನುವಂಥ ಲೆಕ್ಕಾಚಾರಗಳು ನಡೀತಾ ಇದೆ. ಸೊ ಆ ಕಾರಣಕ್ಕಾಗಿ, ಜೊತೆಗೆ ರಾಜ್ಯ ರಾಜಕಾರಣದ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ನೋಡಿದ್ರೆ ಹಲವು ಬೆಳವಣಿಗೆಗಳಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಗೆ ಹಿಂದೆ ಸೂತ್ರಧಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಈ ಇತ್ತೀಚೆಗಿನ ಲೇಟೆಸ್ಟ್ ಬೆಳವಣಿಗೆನೇ ಹೇಳೋದಾದರೆ SC/ST ನೌಕರರಿಗೆ ಮುಂಬಡ್ತಿ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು CMಗೆ ಸೂಚನೆ ಕೊಡುವಂತಹ ಒಂದು ಪತ್ರವನ್ನು ಬರೆದಿದ್ದಾರೆ. ಅವರು ದೂರವಾಣಿ ಮೂಲಕವೇ ಕರೆ ಮಾಡಿ ಹೇಳ್ಬೋದಾಗಿತ್ತು, ಆ ರೀತಿಯಾಗಿ ಹೇಳಿದ್ದಿದ್ರೆ ಅದು ಸುದ್ದಿ ಆಗ್ತಾ ಇರಲಿಲ್ಲ, ಅವರವರ ನಡುವೆ ಮಾತ್ರ ಇರ್ತಿತ್ತು. ಲಿಖಿತವಾಗಿ ಪತ್ರ ಬರೆದಿರುವಂಥದ್ದು ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಎಷ್ಟು ಸೀರಿಯಸ್ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಆ ಪತ್ರದಲ್ಲೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಭಾಳ ಗಂಭೀರವಾದಂಥ ವಿಚಾರ, ಇದನ್ನು ಬಗೆಹರಿಸಬೇಕು, ಇದನ್ನು ಬಗೆಹರಿಸದೇ ಇದ್ದರೆ ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು ಬರುತ್ತೆ ಮತ್ತು ಸರ್ಕಾರದ ಆಡಳಿತದ ಮೇಲೆಯೂ ಕೂಡ ಪರಿಣಾಮ ಬೀರುತ್ತೆ ಅನ್ನುವಂತಹ ಉಲ್ಲೇಖವನ್ನು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ದಾರೆ. ಅಂದರೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಖರ್ಗೆ ಅವರು ಎಷ್ಟು ಸೀರಿಯಸ್ ಇದ್ದಾರೆ ಮತ್ತು ಎಷ್ಟು ಸೂಕ್ಷ್ಮವಾಗಿ ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಇದೊಂದು ಈ ಬೆಳವಣಿಗೆ ಕೂಡ ಕಾರಣ. ಇನ್ನೊಂದು ಕಡೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಾಗಿ ದಲಿತ ಸಮುದಾಯದಿಂದ ಬಂದಂಥ AICC ಅಧ್ಯಕ್ಷರಾಗಿರುವಂಥ ಖರ್ಗೆ ಅವರು ಜಾತಿ ಗಣತ ಪರವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿತ್ತು. ಈಗ ಜಾತಿ ಗಣತಿ ಮರು ಸಮೀಕ್ಷೆ ಮಾಡೋಕ್ಕೆ ತೀರ್ಮಾನ ಮಾಡಿರೋದ್ರ ಹಿಂದೆ DK ಶಿವಕುಮಾರ್ ಮಾತ್ರ ಅಲ್ಲ, AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಪಾತ್ರವೂ ದೊಡ್ಡದಿದೆ ಅನ್ನುವಂಥದ್ದು ಕಾಂಗ್ರೆಸ್ನ ಒಳಗೆ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಅಂದರೆ SC/ST OBCಗಳ ಪರವಾಗಿ ಇರಬೇಕಾಗಿರ್ತಕ್ಕಂಥ ದಲಿತ ನಾಯಕರು ಆ ಜಾತಿ ಸಮೀಕ್ಷೆಯನ್ನು ಮತ್ತೊಮ್ಮೆ ಮಾಡಿರೋದಕ್ಕೆ ಅವರು ಕೂಡ ಕಾರಣಕರ್ತರಾಗಿದ್ದು ಬೇಸರ ಅನ್ನುವಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಖರ್ಗೆ ಅವರು ರಾಜ್ಯ ರಾಜಕಾರಣದಲ್ಲಿ ಈ ಜಾತಿ ಜನಗಣತಿಯನ್ನು ಜಾರಿ ಮಾಡೋದ್ರ ಮೂಲಕ ಅಹಿಂದ ಚಾಂಪಿಯನ್ ಆಗಲಿಕ್ಕೆ ಹೊರಟಂಥ ಸಿದ್ದರಾಮಯ್ಯನವರ ಒಂದು ವೇಗಕ್ಕೂ ಕೂಡ ಬ್ರೇಕ್ ಹಾಕ್ದಂಗೆ ಆಗಿದೆ ಆ ಬೆಳವಣಿಗೆ ಕೂಡ. ಈ ರೀತಿಯಾದಂತಹ ಬೆಳವಣಿಗೆಗಳು ಸಾಕಷ್ಟು ನಡೀತಾ ಇದೆ. ಜೊತೆಗೆ ಶಾಸಕರ 1-to-1 ಮೀಟಿಂಗು ಕೂಡ ಏಕಾಏಕಿ ಸುರ್ಜೇವಾಲಾ ಅವರೊಬ್ಬರೇ ಈ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಸುರ್ಜೇವಾಲಾ ಅವರ ನಿರ್ಧಾರದ ಹಿಂದೆ ಹೈಕಮಾಂಡ್ ನಾಯಕರ ನಿರ್ದೇಶನ ಕೂಡ ಇದೆ ಅನ್ನುವಂಥದ್ದು ಕಾಂಗ್ರೆಸ್ನ ಒಳಗಡೆ ನಡೀತಾ ಇರುವಂಥ ಚರ್ಚೆ. ಯಾಕಂದರೆ ಸುರ್ಜೇವಾಲಾ ಉಸ್ತುವಾರಿಯಾಗಷ್ಟೇ ಕೆಲಸ ಮಾಡ್ತಾರೆ, ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಬಂದು ರಾಜ್ಯದಲ್ಲಿ ಮಾಡಬೇಕು, ರಾಜ್ಯದ ಅಭಿಪ್ರಾಯವನ್ನು ತೆಗೆದುಕೊಂಡು ಹೋಗಿ ಹೈಕಮಾಂಡ್ಗೆ ಕೊಡಬೇಕು. ಸುರ್ಜೇವಾಲಾ ಡಿಸಿಷನ್ ಮೇಕರ್ ಅಲ್ಲ, ಅವರು ಒಂದು ರೀತಿ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾರೆ. ಇದರ ಹಿಂದೆ ಖರ್ಗೆ ಅವರ ಪಾತ್ರ ಕೂಡ ಇದೆ. ಅಂದರೆ ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಶಾಸಕರು ಖುಷಿಯಾಗಿಲ್ಲ ಅನ್ನುವಂಥ ಒಂದು ಮೆಸೇಜ್ ಪಾಸ್ ಆಯಿತು. ಜೊತೆಗೆ ಅವರ ದುಃಖ ದುಮ್ಮಾನಗಳನ್ನು CM ಕೇಳ್ತಾ ಇಲ್ಲ. ಹಾಗಾಗಿ ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಅವರ ನಿರ್ದೇಶನದ ಮೇರೆಗೆ ಬಂದು ಇಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಸೊ ಈ ಥರದ ಒಂದು ಅಭಿಪ್ರಾಯ ಮೂಡೋದ್ರ ಮೂಲಕ ಆಡಳಿತ ವ್ಯವಸ್ಥೆಯು ಕೂಡ ಸರಿ ಇಲ್ಲ ಅನ್ನುವಂಥ ಒಂದು ಮೆಸೇಜ್ ಕೂಡ ಪಾಸ್ ಆದಂಗೆ ಆಗ್ತಾ ಇದೆ. ಈ ಗೊಂದಲ, ಈ ತಿಕ್ಕಾಟಗಳು ಜಾಸ್ತಿ ಆದರೆ ನಿಶ್ಚಿತವಾಗಿಯೂ ಆಗ ಒಂದು ಮಧ್ಯಪ್ರವೇಶದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಧಿಕಾರ ಹಂಚಿಕೆ ಸಂದರ್ಭಕ್ಕೆ ಬಂದಾಗ ಈ ಥರದ ಮಧ್ಯಪ್ರವೇಶ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಖರ್ಗೆ ಅವರಿಗೆ ಆಗ ದಾರಿ ಸುಲಭವಾಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳಿದೆ. ಹಾಗಾಗಿ ರಾಜ್ಯ ರಾಜಕಾರಣದ ಪ್ರತಿ ಬೆಳವಣಿಗೆಗಳ ಮೇಲೆ ಖರ್ಗೆ ಅವರು ಕಣ್ಣಿಟ್ಟಿದ್ದಾರೆ. ಆಗಾಗ ಬೆಂಗಳೂರಿಗೆ ಬರುವಂಥ ಸಂಖ್ಯೆ ಏನಿದೆ, ಅಂದರೆ ಬಂದು ಹೋಗುವಂಥ ವಿಚಾರಗಳೇನಿದೆ, ಇದು ಕೂಡ ಹೆಚ್ಚಾಗ್ತಾ ಇರೋದನ್ನು ಗಮನಿಸ್ತಾ ಇದ್ವಿ. ಮತ್ತು ರಾಜ್ಯದ ರಾಜಕಾರಣದ ಬೆಳವಣಿಗೆಗಳ ಬಗ್ಗೆ ಖರ್ಗೆ ಅವರ ಸೂಕ್ಷ್ಮ ನಿರ್ದೇಶನಗಳು ಮತ್ತು ಅವ್ರ ನಡವಳಿಕೆಯನ್ನು ನೋಡಿದಾಗ ರಾಜ್ಯ ರಾಜಕಾರಣಕ್ಕೆ ಬರೋದಕ್ಕೆ ಅವರ ಆಸಕ್ತರಿದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಅವರ ಆಪ್ತ ಮೂಲಗಳು ಅದನ್ನು ಪದೇ ಪದೇ ಹೇಳ್ತಾ ಇದ್ದಾವೆ. ಅಜಿತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.